ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಲಲಿತಾ. ಮುಂಚೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಇಂಜಿನಿಯರಿಂಗ್ ಕಾಲೇಜ್, ಲಾಸ್ಟ್ ಬೆಂಚ್ ಸ್ಟೂಡೆಂಟ್, ಟಾಪರ್, ಮಾಸ್ ಬಂಕ್, ಮೂವಿ, ಟ್ರಿಪ್ಸ್ ಎಲ್ಲದೂ ಚೆನ್ನಾಗೇ ಇತ್ತು. ಆಮೇಲೆ ಮದುವೆ ಆದಮೇಲೂ ಚೆನ್ನಾಗಿತ್ತು. ಬೆಟ್ಟದಷ್ಟು ಪ್ರೀತಿ ಮಾಡೋ ನನ್ನ ಗಂಡ, ಹೊಸ ಮನೆ, ಹೊಸ ಜನ, ಕೈಯಲ್ಲಿ ನನ್ನದೇ ಆದಂಥ ಒಂದು ಕೆಲಸ, ಎಲ್ಲವೂ ಚೆನ್ನಾಗಿಯೇ ಸಾಗ್ತಾ ಇತ್ತು. ಆದರೆ ನನ್ನ ಬದುಕಿನ ಒಂದು ಘಟ್ಟ ನನ್ನ ಗ್ರಾಜುಯೇಟೆಡ್ ಹೌಸ್ ವೈಫ್ ಮಾಡಿಬಿಡ್ತು. ಅದು ಬೇರೆ ಯಾವುದು ಅಲ್ಲ, ನನ್ನ ಮಗ. ನನ್ನ ಗ್ರ್ಯಾಜುಯೇಟೆಡ್ ಹೌಸ್ ವೈಫ್ ಕತೆ ನಿಮ್ಮೆಲ್ಲರ ಜೊತೆ, ಕುಂಬಳಕಾಯಿ ಗಾರ್ಗೆ ಜೊತೆ ನೋಡಿ. ಹೌದು, ಐ ಗ್ರ್ಯಾಜುಯೇಟೆಡ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಎಜುಕೇಷನ್. ಎಸ್, ಐ ಆಮ್ ಅ ಸಿವಿಲ್ ಇಂಜಿನಿಯರ್. ಕೇಳೋದಕ್ಕೆ ಎಷ್ಟು ಚೆಂದ ಇದೆಯಲ್ಲ, ಆದರೆ ಈ ಪದವಿ ಹೆಸರಿಗೆ ಮಾತ್ರ. ಇನ್ನು ನನ್ನ ದಿನ ಸ್ಟಾರ್ಟ್ ಮಾಡೋದಾದರೆ, ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಕಸ ಗುಡಿಸಿ, ತುಳಸಿಗೆ ರಂಗೋಲಿ ಹಾಕಿ, ಬಾಗಿಲು ಪೂಜೆ ಮಾಡಿ, ಗಿಡಗಳಿಗೆ ನೀರು ಹಾಕೋದು. ಹೊರಗಡೆ ಪೂಜೆ ಎಲ್ಲ ಮುಗಿಸಿ ಒಳಗಡೆ ಬಂದು ಕಸ ಗುಡಿಸಿ, ನೆಲ ಒರೆಸಿ, ಸ್ನಾನ ಮಾಡಿ, ದೇವರೇ ಕಾಪಾಡಪ್ಪ ಅಂತ ದೇವ್ರಿಗೊಂದು ಪೂಜೆ ಮಾಡೋದು. ಇದೆಲ್ಲ ಆದಮೇಲೆ ತಿಂಡಿ ರೆಡಿ ಮಾಡಿ, ಮಗನ ಎಬ್ಸಿ, ಅವನೆದೊಳಕ್ಕಿಂತ ಮುಂಚೆನೇ ಬೇಗ ಎಬ್ಸಿದ್ನಲ್ಲ ಅಂತ ಅವನೊಳದನ್ನು ಸಮಾಧಾನ ಮಾಡಿ, ಅವನೇ ರೆಡಿ ಮಾಡಿಸಿ, ಊಟ ಮಾಡಿಸಿ, ಸ್ಕೂಲಿಗೆ ಹೋಗ್ಬಿಟ್ಟು ಬಾರಪ್ಪ ಅಂತ ಕಳಿಸೋದು. ಇದಿಷ್ಟು ನಿಮ್ಮೆಲ್ಲರ ಥರನೇ ನಂದು ಬೆಳಗಿನ ಕತೆ. ಇನ್ನು ನನ್ನ ಟೈಟಲ್ ಕತೆ ಸ್ಟಾರ್ಟ್ ಮಾಡೋದಾದರೆ, ಕುಂಬಳಕಾಯಿ ಗಾರ್ಗೆ ಮಾಡ್ತಾ ಹೇಳ್ತೀನಿ ಬರ್ರಿ. ಇಂಗ್ಲೀಷಲ್ಲಿ ಸ್ವೀಟ್ ಪಂಪ್ಕಿನ್ ಅಂತ ಕರೆಯೋ ಇದನ್ನು ನನ್ನ ಗಂಡದ ಮನೆ ಕಡೆ ಕುಂಬಳಕಾಯಿ ಅಂತಾರೆ, ನನ್ನ ತವ್ರ ಮನೆ ಕಡೆಗೆ ಪರಂಗಿಕಾಯಿ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದನ್ನು 1 ವರ್ಷ ಅದರಲ್ಲಿರೋ ಮಾಯಿಶ್ಚರ್ ಹೋಗಿ ಡ್ರೈ ಆಗಲಿ ಅಂತ ಬಿಟ್ಟು, ಮಳೆಗಾಲದ ಟೈಮಲ್ಲಿ ಗುಡುಗು ಸಿಡ್ಲಿಗೆ ಹಾಳಾಗುತ್ತೆ ಅಂತ ಗಾರ್ಗೆ ಮಾಡೋಕ್ಕೆ ತಗೋತಾರೆ. ಇದು ಒಂದು ರೀಸನ್. ಆದರೆ ಮಳೆಗಾಲಕ್ಕೆ ಒಂದೊಳ್ಳೆ ಕರ್ದಿದ್ದ ಐಟಮ್ ಇರಲಿ ಅನ್ನೋದು ಇನ್ನೊಂದು ರೀಸನ್ನು. ಗಾರ್ಗೆ ಮಾಡೋದಕ್ಕೆ ಕುಂಬಳಕಾಯಿನ ಕಟ್ ಮಾಡಿ, ಕ್ಲೀನ್ ಮಾಡಿ, ಅದನ್ನ ತುರಿದಿಡ್ಕೋಬೇಕು. ಇನ್ನು ತುರಿತಾ ಕತೆ ಸ್ಟಾರ್ಟ್ ಮಾಡೋದಾದರೆ, ನನ್ನ ಲೈಫ್ ಚೇಂಜ್ ಆಗಿದ್ದು ಮಗು ಆದಮೇಲೆ. ಲೈಫ್ ಇಷ್ಟೇನಾ ಅಂತ ಅಂದ್ಕೊಳ್ಳುವಾಗ, ನನ್ನ ಫ್ಯಾಮಿಲಿ ಮಗು ಆಗದೆ ಎಷ್ಟೋ ಜನ ಕಷ್ಟಪಡೋ ಈ ಕಾಲದಲ್ಲಿ ಆ ಸಮಸ್ಯೆ ಇಲ್ಲದೆ ಆಗಿರೋದು ನಿನ್ನ ಅದೃಷ್ಟ ಅಂತ ಸಮಾಧಾನ ಮಾಡಿದರು. ಹೌದಲ್ವಾ? ಇದು ಎಲ್ಲ ಹೆಣ್ಮಕ್ಳು ಲೈಫಲ್ಲೂ ಬರೋ ಒಂದು ಜವಾಬ್ದಾರಿ. ಅದನ್ನು ಬೇಗ ಮುಗಿಸ್ಕೊಂಡು ಮುಂದೆ ಲೈಫಲ್ಲಿ ಅಂದ್ಕೊಂಡಿದ್ದು ಮಾಡಿದ್ರಾಯ್ತು ಅಂತ ನಾನು ಸಮಾಧಾನ ಮಾಡ್ಕೊತಿದ್ದೆ. ಹೀಗೆ ಪಾಪು ಆಗಿ ಫಸ್ಟ್ 6 ಮಂತ್ ನನ್ನನ್ನು ರಿಕವರಿ ಮಾಡ್ಕೊಳ್ಳೋದ್ರ ಜೊತೆಗೆ ಪಾಪುಗೆ ಫೀಡ್ ಮಾಡೋದೇ ಆಯಿತು. ಏಕೆಂದರೆ ನಂದಾಗಿದ್ದು C-ಸೆಕ್ಷನ್. ಅದಾದಮೇಲೆ 1.5 ವರ್ಷದವರೆಗೂ ನನ್ನ ಮಗನ ಕ್ಯೂಟ್ನೆಸ್ಸು ದಿನ ಅವ್ನು ಹೊಸ ಆ್ಯಕ್ಟಿವಿಟೀಸ್ ನೋಡಿ ಎಂಜಾಯ್ ಮಾಡೋದ್ರಲ್ಲೇ ಕಳೆದೋಯ್ತು. ಹಾಗೆ ಫೀಡಿಂಗ್ನೂ ನಿಲ್ಲಿಸಿದೆ. ಇವಾಗಿಂದ ಸ್ಟಾರ್ಟ್ ಆಯಿತು ನೋಡ್ರಿ ನಂದು ರಿಯಲ್ ಇನ್ಸೆಕ್ಯೂರಿಟಿ. ಕತೆ ನಿಲ್ಲಿಸಿ ಗಾರ್ಗೆ ಕಡೆ ನೋಡೋದಾದರೆ, ನಾನು ಒಬ್ಬಳೇ ಕೆಲಸ ಮಾಡ್ತಿದ್ದೆ ಅಂತ ನನ್ನ ಮಗನೂ ನನ್ನ ಜೊತೆ ಜಾಯ್ನ್ ಆದ. ಯಾಕೆ ಬಂದೆ? ಕೊನೆಗೂ ನಾನು ನನ್ನ ಮಗ ಸೇರ್ಕೊಂಡು ಅಷ್ಟು ಕುಂಬಳಕಾಯಿನ ತುರಿದು ರೆಡಿ ಮಾಡಿದ್ದಾಯಿತು. ಇವಾಗ ಗಾರ್ಗೆ ಮಾಡೋದಕ್ಕೆ ಕುಂಬಳಕಾಯಿ ಜೊತೆಗೆ 1 ಬೌಲ್ ಅಕ್ಕಿ ನುಚ್ಚು ಮತ್ತು 1 ಬೌಲ್ ಗೋಧಿ ನುಚ್ಚು ಎರಡನ್ನೂ ತಗೊಂಡು ಹುರಿದು ಪಕ್ಕಕ್ಕೆ ಇಟ್ಕೊಳ್ಳಿ. ಅದನ್ನು ಹುರ್ಕೊಳ್ಳೋ ಟೈಮಲ್ಲಿ ನನ್ನ ಕತೆ ಕಂಟಿನ್ಯೂ ಮಾಡೋದಾದರೆ, 1.5 ಇಯರ್ ಆದಮೇಲೆ ನಾನು ಲೈಸೆನ್ಸ್ಡ್ ಸರ್ವೇರ್ ಎಕ್ಸಾಮ್ ತೊಗೊಂಡು ಕ್ಲಿಯರ್ ಮಾಡಿ ಟ್ರೈನಿಂಗ್ ತೊಗೊಂಡು ಜಾಯ್ನ್ ಆದೆ. 6 ಮಂತ್ ನನ್ನ ಹಸ್ಬೆಂಡು ಮತ್ತು ಕೊಲಿಗೆ ಹೆಲ್ಪ್ ತೊಗೊಂಡು ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿದೆ. ಆಮೇಲೆ ಗೊತ್ತಾಯಿತು ಪಾಪ ಹಿಡ್ಕೊಂಡಿದ್ದೆಲ್ಲ ಆಗೋ ಮಾತಲ್ಲ ಅಂತ ಸುಮ್ಮನಾದೆ. ವರ್ಕ್ ಮಾಡ್ತಿದ್ದೆ ಅನ್ನೋ ಖುಷಿಲಿದ್ದು ನನಗೆ ಕೆಲಸ ಬಿಟ್ಟ ಮೇಲೆ ಬೇಜಾರಾದಾಗ ನನ್ನ ಹಸ್ಬೆಂಡ್ ಮತ್ತು ಫ್ಯಾಮಿಲಿ, ನಿಂಗೆ ಇನ್ನೂ ತುಂಬ ಏಜ್ ಇದೆ, ಟೈಮ್ ಕೂಡ ಇದೆ, ಪಾಪನ ನೋಡ್ಕೊಂತ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗು ಅಂತ ಸಮಾಧಾನ ಮಾಡಿದರು. ಓಕೆ ಅಂತ ನಾನು ಕೋರ್ಸ್ ಮುಗಿಸಿ ಒಂದಿಷ್ಟು ಎಕ್ಸಾಮ್ಸ್ನು ಬರೆದೆ. ಆದರೆ ಯಾವುದೂ ಆಗಲಿಲ್ಲ. ಏಕೆಂದರೆ ಪಾಪು ನೋಡ್ಕೊತ ಸೀರಿಯಸ್ ಆಗಿ ಓದೋಕೆ ನಂಗೆ ಆಗಿರಲಿಲ್ಲ. ಈ ಕಡೆ ಫುಲ್ ಎಫರ್ಟ್ ಹಾಕಿ ಓದೋಕ್ಕಾಗ್ತಿಲ್ಲ, ಹಂಗಂತ ಬೇರೆ ಕಡೆ ವರ್ಕ್ ಹೋಗೋಕ್ಕೂ ಆಗ್ತಿಲ್ಲ ಅಂತ ಡಿಪ್ರೆಷನ್ ಹೋಗಿದ್ದೆ. ಮುಂಚೆ ಸಂಪಾದನೆ ಮಾಡ್ತಿದ್ದ ನನಗೆ ನನ್ನ ಹಸ್ಬೆಂಡ್ ಯಾವುದೇ ಖರ್ಚಿಗೂ ಕಡಿಮೆ ಮಾಡಿದೆ. ದುಡ್ಡಲ್ಲಿ ನಂದು ನಿಂದು ಅಂತ ಏನಿದೆ ಇಬ್ಬರದು ಒಂದೇ ಅಂತ ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಇದ್ರ ಮಧ್ಯೆ ದಿನ ಒಂದೇ ರೂಟೀನ್ ಮಾಡ್ತಿದ್ದ ನನಗೆ. ನಾನು ಓದ್ಬೇಕಾದ್ರೆ ರಜಕ್ಕೆ ಊರಿಗೆ ಬಂದಾಗ ನಮ್ಮ ಅಮ್ಮನ ನೋಡಿ, ದಿನ ಬೆಳಗ್ಗೆ ಎದ್ದು ನೆನೆಸ್ಕೊಂಡಾಗ ನನ್ನ ದಿನಗಳು ಇಷ್ಟೇ ಅಲ್ಲ, ಒಂದೇ ಥರ ಅನಿಸಿ ಬೇಜಾರಾಗಲ್ವೇನಮ್ಮ ಅಂತ ಕೇಳಿದಾಗ, ಇಲ್ಲಮ್ಮ ನಮಗೆ ರೂಢಿ ಆಗಿದೆ ಅಂತ ಹೇಳಿ ನಗೋರು. ಅಮ್ಮನ್ನ ಕಂಪೇರ್ ಮಾಡಿಕೊಂಡು ಇವಾಗ ನನ್ನನ್ನು ಕಂಪೇರ್ ಮಾಡ್ಕೊಂಡು ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೂ ನಗು ಬರುತ್ತೆ. ಸದ್ಯಕ್ಕೆ ಕತೆ ನಿಲ್ಲಿಸಿ ಗಾರ್ಗೆ ಕಡೆ ನೋಡೋದಾದರೆ, ಕುಂಬಳಕಾಯಿನ ತುರ್ಕೊಂಡು ಅಕ್ಕಿ ರವೆ ಮತ್ತು ಗೋಧಿ ರವೆನ ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ಒಂದು ದೊಡ್ಡ ಪಾತ್ರೆ ತಗೊಂಡು 1/2 kg ಕುಟ್ಟಿರೋ ಬೆಲ್ಲ ಹಾಕಿ, ಅದ್ರ ಮೇಲ್ಗಡೆಗೆ ತುರ್ಕೊಂಡಿರೋ ಕುಂಬಳಕಾಯಿ, ಹುರಿದಿಟ್ಕೊಂಡಿರೋ ಗೋಧಿ ರವೆ ಮತ್ತು ಅಕ್ಕಿ ರವೆನ ಹಾಕಿ.
ಕೊನೆಗೆ 5 ಏಲಕ್ಕಿ ಕಾಯಿ ತೊಗೊಂಡು ಅದನ್ನು ಪುಡಿ ಮಾಡಿಕೊಂಡು ಮೇಲ್ಗಡೆ ಹಾಕಿ ತಟ್ಟೆ ಮುಚ್ಚಿ ಒಂದು 5ರಿಂದ 10 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಿ. ಅದು ಬೇಯೋಷ್ಟರಲ್ಲಿ ಕತೆ ಕಂಟಿನ್ಯೂ ಮಾಡೋದಾದರೆ, ನಾನು ಕೆಲವೊಂದು ಕಡೆ ಓದಿರೋ ಪ್ರಕಾರ ಬಾಡಿ ಸಿ ಸೆಕ್ಷನ್ ಆದಮೇಲೆ ಅದು ರೀಶೇಪ್ ಮಾಡ್ಕೊಳ್ಳೋಕ್ಕೆ ರೀಗೇನ್ ಮಾಡ್ಕೊಳ್ಳೋಕ್ಕೆ ಮಿನಿಮಮ್ 5 ಇಯರ್ಸ್ ಆದರೂ ಬೇಕಾಗುತ್ತಂತೆ. ಆ 5 ವರ್ಷದಲ್ಲಿ ನಮ್ಮ ಬಾಡಿ ಮೇಲೆ ನಮಗೆ ಕಂಟ್ರೋಲ್ ಇರೋಲ್ಲ, ನಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ನಮ್ಮ ಫುಲ್ ಕಾನ್ಸಂಟ್ರೇಷನ್ ನಮ್ಮ ಮಗನ ಕಡೆ ಹೋಗುತ್ತೆ. ಎಷ್ಟೊಂದು ಸಲ ನಾನು ಎಷ್ಟೋ ವಸ್ತುಗಳನ್ನ ಮರ್ತೋಗಿದ್ದೀನಿ. ಎಷ್ಟೊಂದು ಸಲ ನಾನು ಅಲ್ಲೋಗಿ ನಿಂತ್ಕೊಂಡು ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂತ ಒಂದು 30 ಸೆಕೆಂಡ್ ನೆನ್ಪು ಮಾಡಿಕೊಂಡು ಮತ್ತೆ ಆ ಕೆಲಸನ ಕಂಟಿನ್ಯೂ ಮಾಡಿದ್ದೀನಿ. ಇಷ್ಟೆಲ್ಲ ಮರವಿನ ನಡುವೆ ಮತ್ತೆ ನನ್ನ ಮಗನ ಜವಾಬ್ದಾರಿ ಜೊತೆ ನಾನು ಅಂದ್ಕೊಂಡಿರೋದನ್ನ ಸಾಧಿಸ್ತೀನ ಅಂತ ಬೇಜಾರಾಗಿ ಸುಮ್ಮನೆ ದಿನಗಳನ್ನ ಕಳೆದಿದ್ದೀನಿ. ಮತ್ತೆ ನಾನು ಫ್ಯೂಚರ್ ನೆನ್ಪು ಮಾಡ್ಕೊಂಡಾಗ ನಾನು ಎಷ್ಟೋ ಸಲ ಪ್ರಾಮಿಸ್ ಮಾಡಿದ್ದೀನಿ, ಇಲ್ಲ ನಾನು ನಾಳೆಯಿಂದ ಓದ್ತೀನಿ, ಇಲ್ಲ ಇವತ್ತಿಂದ ಓದ್ತೀನಿ, ಇಲ್ಲ ನಾನು ಇಷ್ಟು ಓದ್ತೀನಿ ಅಂತ ಎಷ್ಟೋ ಸಲ ಪ್ರಾಮಿಸ್ ಮಾಡ್ಕೊಂಡು ಆ ಪ್ರಾಮಿಸ್ನೆಲ್ಲ ಬ್ರೇಕ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಅನ್ನಿಸ್ತು, ಹೌದಲ್ಲ ನಾನು ಸುಮ್ಮನೆ ರೀಸನ್ಸ್ ಕೊಡ್ತಿದ್ದೀನಿ. ಎಷ್ಟೋ ನಂತರ ಇರೋವಂಥ ಹೆಣ್ಮಕ್ಳು ತನ್ನೆಲ್ಲ ಜವಾಬ್ದಾರಿಗಳನ್ನ ಮುಗಿಸ್ಕೊಂಡು ಗೌರ್ಮೆಂಟ್ ಜಾಬ್ ತೊಗೊಂಡಿರೋರು ಉಂಟು. ಅದ್ರ ಜೊತೆಗೆ ತನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಬೇರೆ ವರ್ಕ್ ಮಾಡ್ತಿರೋರು ಇದ್ದಾರೆ. ನಾನು ನನ್ನ ಲೇಸಿನೆಸ್ಸಿಂದ ರೀಸನ್ಸ್ ಕೊಡ್ತಿದ್ದೀನಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಲೇಸಿನೆಸ್ನ ಬಿಟ್ಟು ಸ್ವಲ್ಪ ಆ್ಯಕ್ಟಿವೇಟ್ ಆಗೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ವಿಡಿಯೋಸ್ ಮಾಡ್ತಾ ನಾನು ಇವಾಗ ಆ್ಯಕ್ಟಿವೇಟ್ ಆಗಿದ್ದೀನಿ. ಈ ಆ್ಯಕ್ಟಿವ್ನೆಸ್ನಿಂದನೇ ನಾನು ಫ್ಯೂಚರ್ ಡೆವಲಪ್ಮೆಂಟ್ ವರ್ಕ್ ಕಡೆ ಕೆಲಸ ಮಾಡೋಣ ಅಂತಿದ್ದೀನಿ. ಇದಿಷ್ಟಾಗಿತ್ತು ನನ್ನ ಕತೆ ಜೊತೆ ನಿಮ್ದು ಯಾರ್ದಾದ್ರೂ ಕತೆ ರಿಲೇಟ್ ಆಗಿದ್ದರೆ ನೀವೂ ಆ್ಯಕ್ಟಿವ್ ಆಗಿ. ಯಾಕೆಂದರೆ ಇರೋದೊಂದೇ ಲೈಫು, ಮತ್ತೆ ಮನುಷ್ಯರಾಗಿ ಹುಡ್ತೀವೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿರೋ ಚಾನ್ಸ್ನ ಯುಟಿಲೈಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಯುಟಿಲೈಸ್ ಮಾಡ್ಕೊಂಡಿರೋರೆಲ್ಲರೂ ನಮ್ಮ ಥರನೇ ಕಾಮನ್ ಪೀಪಲ್. ದೇವ್ರೇನೋ ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟಿರಲ್ಲ. ಏನಂತೀರಾ? ಸೊ ಇಲ್ಲಿಗೆ ಕತೆ ಮುಗಿಸಿ ಗಾರ್ಗೆ ಕಡೆ ನೋಡೋದಾದರೆ, ಕುಂಬಳಕಾಯಿ ಫುಲ್ ಬೆಂದಿದೆ ಅಂದಮೇಲೆ ಅದನ್ನು ಮುದ್ದೆ ಯಾವ ಥರ ಕೂಡಿಸ್ತೀವೋ ಆ ಥರ ನೀಟಾಗಿ ಕೂಡಿಸಿ ಒಂದು ದೊಡ್ಡ ಪಾತ್ರೆಯಲ್ಲಿ ಆರೋದಕ್ಕೆ ಎತ್ತಿಡಿ. ಇನ್ನು ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಕೈಯಲ್ಲಿ ತಟ್ಟಿ ಮಧ್ಯದಲ್ಲಿ ಹೋಲ್ ಮಾಡಿ ಕಾದಿರೋ ಎಣ್ಣೆಲಿ ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದ್ರೆ ಮುಗೀತು, ಗಾರ್ಗೆ ರೆಡಿ ಆಗುತ್ತೆ. ಸೊ ಇದಿಷ್ಟಾಗಿತ್ತು ನನ್ನ ಗ್ರ್ಯಾಜುಯೇಟೆಡ್ ಹೌಸ್ ವೈಫ್ ಕತೆ, ಕುಂಬಳಕಾಯಿ ಗಾರ್ಗೆ ಜೊತೆ ನಿಮ್ಮ ಜೊತೆ. ಗಾರ್ಗೆ ಮುಗಿಸಿದ ಮೇಲೆ ಅವತ್ತು ಶನಿವಾರ ಮತ್ತು ಅಮಾವಾಸ್ಯೆ ಎರಡೂ ಇತ್ತು. ಹಾಗಾಗಿ ನಮ್ಮ ಬಾಸ್ ಹತ್ರ ಹೋಗಿ ಮನಸ್ಥಿತಿ ಎಲ್ಲದನ್ನೂ ಚೆನ್ನಾಗಿಟ್ಟಿರಪ್ಪ ಅಂತ ಕೇಳಿಕೊಂಡು ಒಂದು ನಮಸ್ಕಾರ ಹಾಕಿ ಬಂದ್ವಿ. ಅಮಾವಾಸ್ಯೆ ಆಗಿದ್ದರಿಂದ ಅಲ್ಲೇ ಪ್ರಸಾದ ಇತ್ತು, ಪ್ರಸಾದ ತಗೊಂಡು ಮನೆ ಕಡೆ ಹೊರಟ್ವಿ. ಸೊ ಇದಿಷ್ಟಾಗಿತ್ತು ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆಗಿ ನಿಮ್ಮ ಲೈಫ್ ಜೊತೆ ರಿಲೇಟ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.